ಸುಕೃತ ಜ್ಯೋತಿಷ್ಯ ಕೇಂದ್ರದ ಚಾನೆಲ್ ವೀಕ್ಷಣೆ ಮಾಡ್ತಿರೋ ಎಲ್ರಿಗೂ ನಮಸ್ಕಾರ. ಎಲ್ರಿಗೂ ಒಳ್ಳೆಯದಾಗಲಿ. ಭಗವಂತನ ಒಂದು ಈ ಅನುಗ್ರಹ ನಿಮ್ಮೆಲ್ಲರಿಗೂ ಸಿಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ಕೊತೀನಿ. ಇಂದಿನ ದಿನಾಂಕ 2026 ಮಾರ್ಚ್ ತಿಂಗಳ 14. ಈ ದಿನದ ಪಂಚಾಂಗ ಶ್ರೀ ವಿಶ್ವಾವಸುನಾಮ ಸಂವತ್ಸರ, ಉತ್ತರಾಯಣ, ಶಿಶಿರ ಋತು, ಫಾಲ್ಗುಣ ಮಾಸ, ಕೃಷ್ಣ ಪಕ್ಷ. ಈ ದಿನ ಶನಿವಾರ ಆಗುತ್ತೆ. ದಿನಪೂರ್ತಿ ಏಕಾದಶಿ ಇದೆ. ಆನಂತರ ಈ ಉತ್ತರಾಷಾಢ ನಕ್ಷತ್ರ ಮುಂದಿನ ದಿನ ಬೆಳಗಿನ ಜಾವ 2:46 ಇರುತ್ತೆ. ಇನ್ನು ವರಿಗ ಯೋಗ ಮತ್ತು ಭಾವಕರಣ ಇದೆ. ಒಳ್ಳೆಯ ದಿನ, ತೊಂದರೆ ಇಲ್ಲ. ಆದರೆ ಒಂದು ಮುಖ್ಯವಾದ ವಿಚಾರ, ನಮ್ಮ ನಂಬಿಕೆ. ಕೆಲವರ ಮನಸ್ಸಿನಲ್ಲಿ ಈ ಶನಿವಾರ ಯಾವುದೇ ಕೆಲಸವನ್ನು ಮಾಡಬಾರ್ದು ಅನ್ನೋ ಒಂದು ನಂಬಿಕೆ ಇರುತ್ತೆ. ಒಬ್ಬರ ನಂಬಿಕೆಯನ್ನು ಸರಿಪಡಿಸೋದಕ್ಕೆ ದೇವರಿಂದಲೂ ಸಾಧ್ಯ ಇಲ್ಲ. ಆದರೆ ಯಾವುದೇ ಕೆಲಸ ಮಾಡೋದಕ್ಕೆ ಅಡ್ಡಿ ಆತಂಕ ಇಲ್ಲ. ಒಂದು ವೇಳೆ ಹಳೆಯ ಕೆಲಸ ಕಾರ್ಯಗಳಿದ್ದರೆ ಮುಂದುವರಿಸಿ, ಉತ್ತಮ ಯಶಸ್ಸು ಸಿಗುತ್ತೆ, ತೊಂದರೆ ಏನೂ ಆಗಲ್ಲ. ಇನ್ನು ಸೂರ್ಯೋದಯವನ್ನು ಆಧರಿಸಿ ಈ ದಿನದ ರಾಹುಕಾಲ ಬೆಳಗ್ಗೆ 9:30 ಆರಂಭ ಆಗಿ 11 ಗಂಟೆಗೆ ಮುಕ್ತಾಯವಾಗುತ್ತೆ. ಆನಂತರ ಈ ಯಮಗಂಡ ಕಾಲ ಮಧ್ಯಾಹ್ನ 2 ಗಂಟೆಯಿಂದ 3:15 ಇರುತ್ತೆ. ಈ ವೇಳೆಯಲ್ಲಿ ಹೊಸ ವಾಹನ ಕೊಳ್ಳಬಾರ್ದು, ಹೊಸದಾಗಿ ಔಷಧಿಯನ್ನು ಸೇವನೆ ಮಾಡೋಕ್ಕೆ ಆರಂಭ ಮಾಡಬಾರ್ದು, ಮನೆಯಿಂದ ಹೊರಗೆ ಪ್ರಯಾಣವನ್ನು ಬೆಳೆಸಬಾರ್ದು. ಹೊರಗಿನಿಂದ ಮನೆಗೆ ವಾಪಸ್ ಬನ್ನಿ, ಏನೂ ತೊಂದರೆ ಇಲ್ಲ. ಈ ದಿನ ಬೆಳಗಿನ ಜಾವ ಸುಮಾರು 4:45ರಿಂದ 5:55 ಬೆಳಗಿನ ಜಾವ ಆಂಜನೇಯನಿಗೆ ಸಂಬಂಧಪಟ್ಟಂತಹ ಈ ಮಂತ್ರಗಳನ್ನು ಹೇಳ್ಕೊಬೋದು, ಸ್ತೋತ್ರಗಳನ್ನು ಹೇಳ್ಕೊಬೋದು, ಅಥವಾ ಪೂಜೆಯನ್ನು ಮಾಡೋದು. ಇಂಥದ್ರಿಂದ ವಿಶೇಷವಾದಂತಹ ಫಲಗಳು ನಿಮಗೆ ಪ್ರಾಪ್ತಿಯಾಗುತ್ತೆ. ಎಲ್ರಿಗೂ ಒಳ್ಳೆಯದಾಗುತ್ತೆ. ಎಲ್ಲಿವರೆಗೂ ನಾವು ಬೇರೆಯವರಿಗೆ ಒಳ್ಳೆಯದನ್ನು ಕೋರ್ತೀವೋ, ಒಳ್ಳೆಯದನ್ನು ಮಾಡ್ತೀವೋ, ಅಲ್ಲಿವರೆಗೂ ದೇವರು ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಸಹಾಯವನ್ನು ಮಾಡ್ತಾನೆ. ಇದು ನಿಜವಾದಂತಹ ವಿಚಾರ. ಇನ್ನು ಈ ದಿನದ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ನೀಡೋಣ. ಮೇಷರಾಶಿಯವರಿಗೆ ಸತತವಾದಂತಹ ಕೆಲಸ ಕಾರ್ಯಗಳು, ಬೇರೆಯವರಿಗೆ ಅಸಾಧ್ಯ ಅನ್ನುವಂತಹ ಜವಾಬ್ದಾರಿಗಳು ಇವರಿಗೆ ಎಲ್ಲ ಬಂದು ಪ್ರತಿಯೊಂದರಲ್ಲೂ ಯಶಸ್ಸನ್ನು ಗಳಿಸುತ್ತಾರೆ. ಇದರಿಂದ ಇವರ ಮನಸ್ಸಿಗೆ ಒಂದು ರೀತಿ ಈ ವಿಶ್ರಾಂತಿ ಬೇಕು ಅನ್ನೋ ಭಾವನೆ ಇರುತ್ತೆ. ಹಾಗೆಯೇ ದೈಹಿಕವಾಗಿ ಸಹ ಸ್ವಲ್ಪ ಇವರು ನಿತ್ರಾಣರಾಗಿರ್ತಾರೆ. ಈ ಕಾರಣಕ್ಕೆ ರಜೆ ಹಾಕಿ ಮನೆಯಲ್ಲಿರಬೇಕು ಅನ್ನೋ ತೀರ್ಮಾನಕ್ಕೆ ಬರ್ತಾರೆ. ಇವರ ಹಣೆ ಬರ ಏನಪ್ಪ ಅಂದರೆ, ಮನೆಯಲ್ಲಿದ್ದರೂ ಕೂಡ ಮನೆಯಲ್ಲಿ ಇಲ್ಲದೆ ಅಲ್ಲಿವರೆಗೂ ಕಂಡು ಬರದೇ ಇಂತಹ ಸಮಸ್ಯೆಗಳು ಎದುರಾಗುತ್ತೆ. ಉದಾಹರಣೆಗೆ ಕುಟುಂಬದ ಒಂದು ಜವಾಬ್ದಾರಿ ನಿರ್ವಹಿಸಲೇಬೇಕಾಗುತ್ತೆ. ಎರಡನೇದಾಗಿ ಏನಪ್ಪ ಅಂದರೆ, ಈ ಮನೆಗೆ ಸಂಬಂಧಪಟ್ಟಂತಹ ಸಣ್ಣ ಪುಟ್ಟ ರಿಪೇರಿಗಳು ಬರ್ಬೋದು. ಉದಾಹರಣೆಗೆ ನೀರು ಹೋಗದಿರ ಅದಕ್ಕೆ ತೊಂದರೆ ಆಗ್ಬೋದು, ಇಲ್ಲ ನೀರು ವಾಟರ್ ಸಪ್ಲೈಯರಲ್ಲೇನೋ ತೊಂದರೆ ಆಗ್ಬೋದು. ಮುಖ್ಯವಾಗಿ ನೀರಿಗೆ ಸಂಬಂಧಪಟ್ಟಂತು. ಇದರಿಂದ ಇವರಿಗೆ ವಿಶ್ರಾಂತಿ ಸಿಗಲ್ಲ, ಮನೆಯಲ್ಲೇ ಕೆಲಸ ಮಾಡಲೇಬೇಕಾಗುತ್ತೆ. ಮನೆಯದು ಇಷ್ಟಕ್ಕೆ ಮುಗಿಯಲ್ಲ, ಇವರು ಕೆಲಸ ಮಾಡೋ ಆಫೀಸಿಂದ ಕಾಲ್ ಬರುತ್ತೆ, ಆಫೀಸಿಗೆ ಹೋಗಬೇಕಾಗುತ್ತೆ. ಒಂದು ವೇಳೆ ಹೋಗದೆ ಹೋದರೆ ಇವರು ಆನ್ಲೈನಲ್ಲಾದರೂ ಸರಿ ಕೆಲಸ ಮಾಡಬೇಕಾಗುತ್ತೆ. ಇಲ್ಲಿ ಇವರ ಒಂದು ಅಧೀನದಲ್ಲಿ ಅಥವಾ ಅಧಿಕಾರದ ಕೆಳದಲ್ಲಿ ಕೆಲಸ ಮಾಡಬೇಕಾಗಿದ್ದ ನೌಕರರು ಏನಪ್ಪ ಮಾಡ್ತಾರೆ ಅಂದರೆ, ಅನಿರೀಕ್ಷಿತವಾಗಿ ದೂರವಾಗ್ತಾರೆ. ಅಂದರೆ ಕೆಲಸಕ್ಕೆ ಬರ್ದಿರ ಹೋಗ್ತಾರೆ. ಈ ಕಾರಣದಿಂದ ಇವರಿಗೆ ಇಲ್ಲ ಸಲ್ಲದ ಜವಾಬ್ದಾರಿ, ಅವಿರತ ಶ್ರಮದಿಂದ ಮಾಡಲೇಬೇಕಾದಂತಹ ಕೆಲಸ ಕಾರ್ಯ ಎದುರಾಗುತ್ತೆ. ಒಟ್ಟಾರೆ ಇವರ ಮನಸ್ಸಿಗೆ ಇಂದು ನೆಮ್ಮದಿ ಇರಲ್ಲ.
ಹಣಕಾಸಿನ ತೊಂದರೆ ಇರಲ್ಲ, ಆದರೆ ಎಷ್ಟೇ ಹಣ ಇದ್ದರೂ ನೆಮ್ಮದಿನ ಕೊಳ್ಳೋಕ್ಕಾಗಲ್ಲ. ಹಾಗೆಯೇ ಉತ್ತಮ ಆರೋಗ್ಯ ಇರುತ್ತೆ, ಮನಸ್ಸಿಗೆ ಸ್ವಲ್ಪ ಬೇಸರ ಇರುತ್ತೆ ಅಷ್ಟೆ. ವೃಷಭ ರಾಶಿಯವರು ಹಠದ ಸ್ವಭಾವದಿಂದ ತಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದು ರೀತಿ ಮುನ್ನುಗ್ತಾರೆ. ಯಾರೆಷ್ಟೇ ಹೇಳಿದ್ರು ಮನೇಲಿರೋ ದೊಡ್ಡವರೇ ಹೇಳ್ಬೋದು, ತಗ್ಗಿ ಬಗ್ಗಿ ನಡಿ, ಸ್ವಲ್ಪ ನಿಧಾನತೆ ಇರಲಿ ಅಂತ. ಆದರೆ ಇವರ ಮನಸ್ಸಿಗೆ ಅವೆಲ್ಲ ಹೋಗಲ್ಲ. ಇದಕ್ಕೆ ಕಾರಣ ಏನಪ್ಪ ಅಂದರೆ, ಅಪರೂಪವಾದಂತಹ ಒಂದು ಅವಕಾಶ ಇವರ ಪಾಲಿಗೆ ಸಿಕ್ಕಿರುತ್ತೆ. ಇವರನ್ನು ಪೂರೈಸಿದ್ರೆ ಇವರಿಗೆ ಒಂದು ಈ ಮೇಲ್ಮಟ್ಟದ ಅಧಿಕಾರ ಸಿಗುತ್ತೆ, ಉತ್ತಮ ಆದಾಯನೂ ಸಿಗುತ್ತೆ. ಆದ್ದರಿಂದ ಏನು ಮಾಡ್ತಾರೆ, ತಮ್ಮ ಪ್ರಯತ್ನದಿಂದ ಹಿಂದೆ ಸರಿಯಲ್ಲ, ಕಷ್ಟಪಟ್ಟು ಅದರಲ್ಲಿ ಯಶಸ್ಸನ್ನು ಕಾಣ್ತಾರೆ. ಇವರ ಕಿರಿಯ ಸೋದರನ ಒಂದು ಕೆಲಸ ಕಾರ್ಯದಲ್ಲಿ ಇವರು ನೆರವಾಗಲೇಬೇಕು ಅಂತಹ ಒಂದು ಸಂದರ್ಭ ಒದಗುತ್ತೆ. ಇವರ ಕಿರಿಯ ಸೋದರ ಅಥವಾ ಕಿರಿಯ ಸೋದರಿಯ ಜೊತೆ ತಂದೆಯೊಂದಿಗೆ ಅನಾವಶ್ಯಕವಾದ ವಿಚಾರಗಳಿಗೆ ಭಿನ್ನಾಭಿಪ್ರಾಯ ಅಥವಾ ವಾದ ವಿವಾದ ಉಂಟಾಗುತ್ತೆ. ಇವರು ಕೆಲಸ ಮಾಡೋ ಕಡೆಯೂ ಹೆಚ್ಚಿನ ಜವಾಬ್ದಾರಿ, ಅದರಲ್ಲೂ ಅಲ್ಲಿ ಬರೋ ಸಮಸ್ಯೆ ಬಿಡಿಸೋದು, ಬೇರೆಯವ್ರ ಮಧ್ಯೆ ಇದ್ದ ಒಂದು ವೈಮನಸ್ಸು ಏನಿರುತ್ತೆ ಅದನ್ನು ಸರಿ ಮಾಡೋದು, ಇಂಥದ್ದು. ಇನ್ನು ಇವರು ಮನೆಯಲ್ಲೂ ಸಹ ಅದೇ ಕೆಲಸ ಮಾಡಬೇಕಾಗುತ್ತೆ. ಈ ಕಾರಣದಿಂದ ಸದಾಕಾಲ ಬದಲಾವಣೆಯನ್ನು ಕಾಣ್ತಿದ್ದ ಇವರ ಜೀವನದಲ್ಲಿ ಒಂದೇ ರೀತಿಯ ಕೆಲಸ ಕಾರ್ಯಗಳು ಎದುರಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಉತ್ತಮ ಆದಾಯ ಇರುತ್ತೆ, ಅದೇನು ತೊಂದರೆ ಏನಿಲ್ಲ. ಆದರೆ ದುಡುಕುತನದಿಂದ ಕೊಟ್ಟ ಮಾತಿಗೆ ಒಂದು ಬೆಲೆಯನ್ನು ನೀಡಿ ಬೇರೆಯವರಿಗೆ ಹಣವನ್ನು ನೀಡಬೇಕಾಗುತ್ತೆ. ಆರೋಗ್ಯದ ಬಗ್ಗೆ ಯಾವುದೇ ತೊಂದರೆ ಇರಲ್ಲ. ಮನೆ ಮಂದಿಯ ಜೊತೆ ದೀರ್ಘಕಾಲದ ಪ್ರವಾಸಕ್ಕೆ ಹೋಗಬೇಕು ಅಂತ ಇದ್ದರೂ ಕೂಡ ಸಾಧ್ಯ ಆಗಲ್ಲ. ಒಂದೆರಡು ದಿನದ ಮಟ್ಟಿಗೆ ಪ್ರವಾಸಕ್ಕೆ ಹೋಗುವಂತಹ ಸಾಧ್ಯತೆಗಳು ಕಂಡುಬರ್ತಾಯಿದೆ. ಮಿಥುನ ರಾಶಿಯವರು ತಮ್ಮ ಸ್ವಂತ ವಿಚಾರಗಳಲ್ಲಿ ಹೆಚ್ಚಿನ ಗಮನವನ್ನು ಕೊಡೋಕ್ಕೆ ಹೋಗಲ್ಲ. ಇದರಿಂದ ಇವರ ಕೆಲಸ ಕಾರ್ಯಗಳು ಸುಗಮವಾಗಿ ನಡೆಯುವಂತಹ ಸಾಧ್ಯತೆಗಳು ತುಂಬ ಕಡಿಮೆ. ಈ ಕಾರಣದಿಂದ ಏನಪ್ಪ ಆಗುತ್ತೆ ಅಂದರೆ, ಅದನ್ನು ಮುಖ್ಯವಾಗಿ ದಂಪತಿಗಳ ನಡುವೆ ಸ್ವಲ್ಪ ಈ ವಾದ ವಿವಾದಗಳು ಶುರುವಾಗುತ್ತೆ. ಹಾಗೆಯೇ ಇವರ ಮಕ್ಕಳು ಸಹ ಇವರ ರೀತಿ ನೀತಿ ಅಥವಾ ಇವರ ವರ್ತನೆಯ ಬಗ್ಗೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಒಟ್ಟಾರೆ ಹೇಳಬೇಕು ಅಂದರೆ, ಇವತ್ತು ಈ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರಲ್ಲ. ಅನಿವಾರ್ಯವಾಗಿ ಪ್ರತಿಯೊಬ್ಬರ ಜೊತೆ ಹೊಂದಿಕೊಂಡು ಬಾಳಬೇಕಾದಂತಹ ಸಂದರ್ಭ ಒದಗಿ ಬರುತ್ತೆ. ಆಡುವ ಮಾತಿನ ಮೇಲೆ ಹಿಡಿತಾ ಇರಬೇಕು. ಯಾವುದೋ ಒಂದು ಕೆಲಸ ನಡೀತಾ ಹೋಗುತ್ತೆ, ಇವರು ದುಡುಕುತನದಿಂದ ಮಾತಾಡ್ತಾರೆ, ಅದರ ಪ್ರಭಾವ ಆ ಕೆಲಸದ ಮೇಲೆ ಕೆಟ್ಟದ್ದಾಗಿ ಪರಿಣಮಿಸುತ್ತೆ, ಅದು ನಿಂತೋಗುತ್ತೆ. ಹಾಗೆ ಹಣಕಾಸಿನ ವಿಚಾರದಲ್ಲೂ ಅಷ್ಟೇ, ಉತ್ತಮ ಆದಾಯ ಇರುತ್ತೆ, ಇದ್ರೂ ಕೂಡ ಅನಿರೀಕ್ಷಿತ ಮತ್ತು ಅನಪೇಕ್ಷಿತ ವಿಚಾರಗಳಿಗೋಸ್ಕರ ಹಣ ಖರ್ಚಾಗುತ್ತೆ. ಈ ಹಣಕಾಸಿನ ವಿಚಾರಕ್ಕೆ ಮನೆಯಲ್ಲಿ ಪರಸ್ಪರ ಈ ಬೇಸರದ ಒಂದು ಸನ್ನಿವೇಶ ಎದುರಾಗ್ಬಿಡುತ್ತೆ. ಇನ್ನು ಸೋದರಿ ಅಥವಾ ಸೋದರನ ಜೀವನದಲ್ಲಿ ಉತ್ತಮ ಮಟ್ಟದ ಬದಲಾವಣೆಗಳು ಉಂಟಾಗುತ್ತೆ ಇವರ ಒಂದು ಸಹಾಯದಿಂದ. ಸಾಧ್ಯವಾದಷ್ಟು ನಿಮ್ಮ ಮಾತಿನ ಮೇಲೆ ಹತೋಟಿಯನ್ನು ಸಾರಿಸಿ, ಯಾವುದೇ ರೀತಿ ತೊಂದರೆ ಉಂಟಾಗಲ್ಲ, ಉತ್ತಮ ಆರೋಗ್ಯ ಇರುತ್ತೆ. ಒಂಥರ ನಿಮ್ಮ ಮನಸ್ಸು ಏನಪ್ಪ ಅಂದರೆ, ಏನಾರು ಅಂದ್ಕೊಳ್ಳಿ ಬಿಡು, ನನ್ನ ಪಾಡಗಿರೋಣ ಅಂತ. ಕ್ರೀಡಾ ಮನೋಭಾವನೆ ಎಲ್ಲ ಒಂದು ರೀತಿ ನೆಗ್ಲಿಜೆನ್ಸ್ ಇರುತ್ತೆ. ಆದ್ದರಿಂದ ಈ ದಿನ ಸಾಮಾನ್ಯವಾದ ದಿನವಾಗಿ ಇರುತ್ತೆ ನಿಮ್ಮ ಪಾಲಿಗೆ. ಕಟಕ ರಾಶಿಯವರು ತಮ್ಮ ಮನಸ್ಸಿನ ಭಾವನೆಗಳನ್ನು ಪ್ರತಿಯೊಬ್ಬರಲ್ಲಿಯೂ ಹಂಚಿಕೊತಾರೆ. ಅದರಲ್ಲೂ ಸಹ ಅವರಿಗೆ ಈ ಫ್ರೆಂಡ್ ಸರ್ಕಲ್ ಅನ್ನೋದು ಏನಿರುತ್ತೆ ಅದು ಸ್ವಲ್ಪ ಕಡಿಮೆನೇ. ಪ್ರತಿಯೊಬ್ಬರೂ ಸಾಮಾನ್ಯವಾಗಿ ಇವರನ್ನು ಇಷ್ಟಪಡ್ತಾರೆ,
ಎಲ್ಲರೂ ಇವರ ಜೊತೆ ಮಾತಾಡಬೇಕು ಅನ್ನೋ ಒಂದು ಮನೋಭಾವನೆಯನ್ನು ಹೊಂದಿರ್ತಾರೆ. ಅದು ಇವರೇನು ಮಾಡ್ತಾರಪ್ಪ ಅಂದರೆ, ಯಾರು ಇವರ ಮನಸ್ಸಿಗೆ ಹತ್ತಿರ ಆಗ್ತಾರೆ ಅವರ ಜೊತೆ ಮಾತ್ರ ಇರ್ತಾರೆ. ಈ ಕಾರಣದಿಂದ ಅದರಲ್ಲೂ ಮುಖ್ಯವಾಗಿ ಉದ್ಯೋಗ ಕ್ಷೇತ್ರದಲ್ಲಿ ಅತಿ ಮುಖ್ಯವಾದಂತಹ ಕೆಲಸ ಕಾರ್ಯಗಳನ್ನು ಇವರು ನಿರ್ವಹಿಸಲು ಸಾಧ್ಯವಾಗದೇ ಹೋಗುತ್ತೆ. ಅದು ಇಲ್ಲಿ ಮತ್ತೊಂದು, ಪ್ರತಿಯೊಂದು ಕೆಲಸ ಕಾರ್ಯಗಳಿಗೂ ಇವರು ಮತ್ತೊಬ್ಬರನ್ನು ಆಶ್ರಯಿಸಬೇಕಾಗುತ್ತೆ. ಕಾರಣ ಏನು ಅಂದರೆ, ಇವರಲ್ಲಿರೋ ಆತುರದ ಮನೋಭಾವನೆ. ಯಾವುದೇ ಒಂದು ಕೆಲಸ ಹೇಳಿದರೂ ಕೂಡ ಎಸ್ ಮಾಡ್ತೀನಿ ಅಂತಾರೆ, ಅದನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗಲ್ಲ. ಅದಕ್ಕೆ ಕಾರಣ ಏನಪ್ಪ ಅಂದರೆ, ಇವರ ಆರೋಗ್ಯದಲ್ಲಿ ಸಹ ಇವತ್ತು ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅದರಲ್ಲೂ ಕೂಡ ಈ ತಲೆನೋವು ಅಥವಾ ಈ ಬೆರಳುಗಳಲ್ಲಿ ನೋವು, ಇವೆರಡಿದ್ರೂ ಸಾಕು ಕೆಲಸ ಕಾರ್ಯ ಎಲ್ಲ ನಿಂತೋಗುತ್ತೆ. ಈ ಕಾರಣದಿಂದ ಮುಖ್ಯವಾಗಿ ಪ್ರತಿಯೊಬ್ಬರನ್ನು ಪ್ರೀತಿ ವಿಶ್ವಾಸದಿಂದ ಕಾಣಬೇಕು. ಇವತ್ತು ಯಾರೊಂದಿಗೂ ಸಹ ವಾದ ವಿವಾದದಲ್ಲಿ ತೊಡಗಬೇಡಿ. ಸಾಧ್ಯವಾದಷ್ಟು ಏನೂ ತೊಂದರೆ ಆಗಲ್ಲ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಅನಿರೀಕ್ಷಿತ ಧನಲಾಭ ಇದೆ ನಿಮ್ಮ ನಿರೀಕ್ಷೆಗಿಂತೆ, ಆದರೆ ಅದಕ್ಕೆ ತಕ್ಕಂತಹ ಖರ್ಚು ವೆಚ್ಚಗಳಿರುತ್ತೆ. ಇಲ್ಲಿ ಹಣವನ್ನು ಖರ್ಚು ಮಾಡುವ ಮುನ್ನ ಒಮ್ಮೆ ಯೋಚಿಸಿ ನೋಡೋದು ತುಂಬ ಒಳ್ಳೆಯದು. ನಿಮ್ಮ ತಾಯಿ ಅಥವಾ ನಿಮ್ಮ ತಂದೆಯವರ ಜೊತೆಯಲ್ಲಿ ಕುಟುಂಬಕ್ಕೆ ಸೇರಿದ ಅಥವಾ ಮನೆತನಕ್ಕೆ ಸೇರಿದ ಹಣಕಾಸಿನ ವ್ಯವಹಾರದ ಬಗ್ಗೆ ಭಿನ್ನಾಭಿಪ್ರಾಯವನ್ನು ಉಂಟು ಮಾಡಿಕೊಡ್ತೀನಿ. ಸಿಂಹರಾಶಿಯವರು, ಇವರಿಗೆ ವಿಚಿತ್ರವಾದಂತಹ ಹಠದ ಸ್ವಭಾವ ಈ ದಿನ ಇರುತ್ತೆ. ಯಾವಾಗ ಹಠ ಇರುತ್ತೆ, ಇವರು ಬಹುತೇಕ ತಮಗೆ ದೊರೆಯಬೇಕಾದ ಈ ಸೌಲಭ್ಯಗಳಿಂದ ದೂರ ಉಳಿಬೇಕಾಗತ್ತೆ. ಇವರು ತಮ್ಮ ಮನಸ್ಸಿನ ಮೇಲೆ ಆ ಒಂದು ಕಂಟ್ರೋಲ್ನ ಹೊಂದೋದಕ್ಕೆ ಸಾಧ್ಯ ಆಗಲ್ಲ. ಮುಖ್ಯವಾದ ವಿಚಾರ ಏನಪ್ಪ ಅಂದರೆ, ಇವರ ವಿರೋಧಿಗಳು ಏನು ಮಾಡ್ತಾರೆ, ಇವರು ತಪ್ಪನ್ನು ಮಾಡಲಿ ಅಂತಾನೇ ಕಾಯ್ತಾ ಇರ್ತಾರೆ. ಇವರು ಅವರಿಗೆ ಅನುಕೂಲ ಕಲ್ಪಿಸೋ ರೀತಿಯೇ ಏನು ಮಾಡ್ತಾರೆ, ತಪ್ಪಾದ ನಿರ್ಧಾರಗಳನ್ನು ತಗೋತಾರೆ. ಅತಿ ಸರಳವಾದಂತಹ ಕೆಲಸ ಕಾರ್ಯಗಳನ್ನು ಸಹ ತಪ್ಪಾಗಿ ನಿರ್ವಹಿಸೋದಕ್ಕೆ ಹೋಗ್ತಾರೆ. ಇದರಿಂದ ಇವರ ಜೀವನದಲ್ಲಿ ಇವತ್ತು ಅತಿ ಸಾಮಾನ್ಯವಾದಂತಹ ದಿನವಾಗಲಿದೆ. ಎಷ್ಟೇ ಕಷ್ಟಪಟ್ಟರೂ ಕೂಡ ತಮ್ಮ ಹಾದಿಯಲ್ಲಿ ತಮ್ಮ ತನವನ್ನು ಉಳಿಸಿಕೊಳ್ಳದಿರ ಹೋಗ್ತಾರೆ. ಒಳ್ಳೆಯ ಜನ, ತೊಂದರೆ ಇಲ್ಲ ಅದರಲ್ಲಿ. ಇವರ ಮನಸ್ಸು ಹಾಲಿನಷ್ಟು ಪರಿಶುಭ್ರವಾಗಿರುತ್ತೆ. ಆದರೂ ಕೂಡ ನಾನು ಅನ್ನೋ ಒಂದು ಭಾವನೆ ಹೆಚ್ಚಾಗಿ ಇವತ್ತಿರುತ್ತೆ. ಉತ್ತಮ ಆದಾಯ ಇರುತ್ತೆ. ಆದಾಯದ ಬಗ್ಗೆ ಯಾವುದೇ ಒಂದು ತೊಂದರೆ ಇಲ್ಲ. ಆದರೆ ತಾವೇ ತೆಗೆದುಕೊಳ್ಳೋ ಕೆಲವೊಂದು ತಪ್ಪು ನಿರ್ಧಾರಗಳಿಂದ ಹಣವನ್ನು ಖರ್ಚು ಮಾಡಬೇಕಾಗತ್ತೆ. ಎಷ್ಟೇ ಆದಾಯ ಇದ್ದರೂ ಅದು ಲೆಕ್ಕಕ್ಕೆ ಸಿಗಲ್ಲ. ಅದಕ್ಕಿಂತ ಹೆಚ್ಚಿನ ಖರ್ಚು ವೆಚ್ಚಗಳು ಬರುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ ಸಾಮಾನ್ಯವಾಗಿ ಇವತ್ತು ಇವರು ಶೀತದಿಂದ ಬಳಲ್ತಾರೆ, ಅಥವಾ ಈ ಶೀತ ಹೆಚ್ಚಾಗಿ ತಲೆನೋವು ಸಹ ಬರುವಂತಹ ಸಾಧ್ಯತೆ ಇದೆ. ಕೈ ಕಾಲುಗಳಲ್ಲಿ ಸಹ ನಿತ್ರಾಣದ ಅನುಭವವಾಗುತ್ತೆ. ಒಟ್ಟಾರೆ ಒಂದು ಮಾತಿನಲ್ಲಿ ಹೇಳಬೇಕು ಅಂದರೆ, ಹೊಂದಿಕೊಂಡು ಬಾಳುವಂತಹ ಮನಸ್ಥಿತಿಯಲ್ಲಿದ್ದರೆ ತುಂಬ ಒಳ್ಳೆಯದು. ಕನ್ಯಾ ರಾಶಿಯವರು ತಮ್ಮ ಮನಸ್ಸಿನಲ್ಲಿ ಹಲವು ಆಸೆ ಆಕಾಂಕ್ಷೆಗಳಿರುತ್ತೆ. ಎಷ್ಟೇ ಇದ್ದರೂ ಕೂಡ ಇವರೇನಪ್ಪ ಮಾಡ್ತಾರೆ ಅಂದರೆ, ತಮ್ಮ ಪ್ರಥಮ ಆದ್ಯತೆಯನ್ನು ಕುಟುಂಬದ ಸದಸ್ಯರಿಗೆ ನೀಡ್ತಾರೆ. ಈ ಕಾರಣದಿಂದ ಕುಟುಂಬದಲ್ಲಿ ಸಂತೋಷ ಸಂಭ್ರಮದ ವಾತಾವರಣ ಇರುತ್ತೆ. ಪ್ರತಿಯೊಬ್ಬರು ನಿಮ್ಮನ್ನು ಗೌರವದ ಭಾವನೆಯಿಂದ ಕಾಣೋದಕ್ಕೆ ಆರಂಭಿಸ್ತಾರೆ. ಉತ್ತಮ ಆದಾಯ ಇರುತ್ತೆ. ಆದಾಯದ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ. ಇವರ ನಿರೀಕ್ಷೆಗೂ ಮೀರಿದಷ್ಟು ಹಣ ಇವರ ಕೈ ಸೇರುತ್ತೆ. ಆದರೆ ಆ ಹಣವನ್ನು ಹಾಗೆಯೇ ಮುಖ್ಯವಾಗಿ ತಮ್ಮ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾರೆ. ಒಳ್ಳೆಯ ಕೆಲಸಕ್ಕೆ ಖರ್ಚು ಮಾಡ್ತಾರೆ. ಅವನ್ನ ಕರ್ಕೊಂಡು ಹೋಗೋದು, ಯಾವುದೋ ಮನೋರಂಜನಾ ಸ್ಥಳಕ್ಕೆ ಕರ್ಕೊಂಡು ಹೋಗೋದು, ಫಿಲಮ್ಗೆ ಕರ್ಕೊಂಡು ಹೋಗೋದು, ಇಲ್ಲ ಸ್ವಲ್ಪ ದೂರದ ದೇವಸ್ಥಾನಗಳಿಗೆ
ಅಥವಾ ಚಾರಿತ್ರಿಕ ಹಿನ್ನೆಲೆ ಇರೋ ಸ್ಥಳಕ್ಕೆ ಕರ್ಕೊಂಡು ಹೋಗೋದು, ಒಟ್ಟಾರೆ ಮಕ್ಕಳಿಗೋಸ್ಕರ ಖರ್ಚು ಮಾಡ್ತಾರೆ. ಇದರ ಜೊತೆಯಲ್ಲಿ ಇವರ ಹುಟ್ಟೂರಿನಲ್ಲಿ ಇರುವಂತಹ ದೇವಸ್ಥಾನದ ಪುನರುತ್ಥಾನಕ್ಕೆ ಹಣವನ್ನು ಸಹಾಯ ಮಾಡ್ತಾರೆ. ಇವರಿಗೆ ಹಣದ ಬರ ಇರಲ್ಲ, ಆ ಕಾರಣದಿಂದ ಜನಸೇವೆಯಲ್ಲಿ ಸಹ ಇವರು ತೊಡಗ್ತಾರೆ. ಉದಾಹರಣೆಗೆ ಬಡವರಿಗೆ ಅಥವಾ ಹಣದ ಕೊರತೆ ಇರೋರಿಗೆ ಮುಖ್ಯವಾಗಿ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನು ಮಾಡ್ತಾರೆ. ಇನ್ನು ಇವರೇ ವಿದ್ಯಾರ್ಥಿಗಳಾಗಿದ್ದಲ್ಲಿ ಏನಾಗುತ್ತೆ, ಇನ್ನು ವಿದ್ಯಾಭ್ಯಾಸ ಮುಗಿದಿರಲ್ಲ, ಆಗಲೇ ಕ್ಯಾಂಪಸ್ ಸೆಲೆಕ್ಷನ್ನಲ್ಲಿ ಇವರು ಸೆಲೆಕ್ಟ್ ಆಗ್ತಾರೆ. ವಿದ್ಯಾಭ್ಯಾಸ ಮುಗಿಯುವ ಮುನ್ನವೇ ಇವರಿಗೆ ಉದ್ಯೋಗ ಲಭಿಸುತ್ತೆ. ಉದ್ಯೋಗಸ್ಥರಿಗೆ 2 ರೀತಿಯ ಆದಾಯ ಇರುತ್ತೆ. ಆದಾಯದ ಮೂಲ 2 ಆಗಿರುತ್ತೆ. ಒಂದರಲ್ಲಿ ಒಳ್ಳೆ ಇನ್ಕಮ್ ಇರುತ್ತೆ, ಇನ್ನೊಂದು ಎಷ್ಟು ಪೀನಟ್ಸ್ ಅಂತೀವಲ್ಲ, ಎಷ್ಟು ಬೇಕೋ ಅಷ್ಟು, ಆ ರೀತಿ ಇರುತ್ತೆ. ಒಟ್ಟಾರೆ ಇವರು ಸಂತೋಷ ಸಂಭ್ರಮದಿಂದ ದಿನವನ್ನು ಕಳೀತಾರೆ. ತುಲಾ ರಾಶಿಯವರು ಆತುರದ ಸ್ವಭಾವ. ಎಷ್ಟು ಬೇಗ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ, ಆದಷ್ಟು ಕ್ಷಿಪ್ರ ಗತಿಯಲ್ಲಿ ಅದನ್ನು ಪೂರೈಸ್ತಾರೆ ಅಂದರೆ ಯಾರೂ ಊಹೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸಾಮಾನ್ಯವಾಗಿ ತುಂಬ ಆತುರದಿಂದ ಕೆಲಸವನ್ನು ನಿರ್ವಹಿಸುವ ವೇಳೆಯಲ್ಲಿ ನಾವು ಕೆಲವೊಂದು ತಪ್ಪುಗಳನ್ನು ಮಾಡ್ತೀವಿ. ಅದು ಇವರೇನು ಮಾಡ್ತಾರೆ, ಆ ತಪ್ಪಿಗೆ ಆಸ್ಪದವನ್ನೇ ಕೊಡಲ್ಲ. ಈ ಕಾರಣದಿಂದ ಒಂದು ವೇಳೆ ಇವರ ಹಿರಿಯ ಅಧಿಕಾರಿಗಳು ಇವತ್ತು ನೀನು ಬರಬೇಡ ಹೋಗಪ್ಪ ನಿಂಗೆ ರಜೆ ಅಂತ ಕಳಿಸ್ಬಿಟ್ಟಿದ್ರು ಕೂಡ ಇವರು ಕೆಲಸಕ್ಕೆ ಹೋಗ್ತಾರೆ. ತಮ್ಮ ಕರ್ತವ್ಯವನ್ನು ಸರಿಯಾದ ರೀತಿಯಲ್ಲಿ ಪಾಲಿಸ್ತಾರೆ. ಆದರೆ ಕುಟುಂಬದವರ ವಿರೋಧವನ್ನು ಎದುರಿಸ್ತಾರೆ. ಇಲ್ಲಿ ಮುಖ್ಯವಾಗಿ ಇವರ ಮಾತುಕತೆ, ಇವರ ಪ್ರೀತಿ ವಿಶ್ವಾಸ ಕುಟುಂಬದಲ್ಲಿ ಪ್ರತಿಯೊಬ್ಬರಿಗೂ ಬೇಕಾಗುತ್ತೆ. ಅದರಲ್ಲೂ ಮುಖ್ಯವಾಗಿ ಇವರ ಮೇಲೆ ಇವರ ತಾಯಿಯವರಿಗೆ ವಿಶೇಷವಾದಂತಹ ಪ್ರೀತಿ ಇರುತ್ತೆ. ಅವ್ರು ಕಾದಿರ್ತಾರೆ ಒಂದು ವಾರದಿಂದ, ಈ ಶನಿವಾರ ನನ್ನ ಮಗನೋ ಅಥವಾ ನನ್ನ ಮಗಳು ಮನೇಲಿರ್ತಾರೆ, ಅವರ ಮನದ ಭಾವನೆಯನ್ನು ಹೇಳ್ಕೋಬೇಕು ಅಂತ. ಅದನ್ನು ಕೇಳಕ್ಕೆ ಇವರೇ ಮನೇಲಿರಲ್ಲ. ಈ ಕಾರಣದಿಂದ ಕುಟುಂಬದವರ ಜೊತೆ ಸ್ವಲ್ಪ ಮನಸ್ತಾಪ ಉಂಟಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ರೀತಿಯ ತೊಂದರೆ ಇರಲ್ಲ. ನೀವು ಕಷ್ಟಪಟ್ಟು ಕೆಲಸ ಮಾಡಿದಷ್ಟು ಒಳ್ಳೆಯದಾಗುತ್ತೆ. ಹಾಗೆ ಸ್ವಂತ ವ್ಯಾಪಾರ ವ್ಯವಹಾರಗಳಿದ್ದಲ್ಲಿ ಅಲ್ಲೂ ಸಹ ಅಷ್ಟೇ, ನಿಮ್ಮ ಕಷ್ಟಕ್ಕೆ ಉತ್ತಮ ಪ್ರತಿಫಲ ಸಿಗುತ್ತೆ, ಯಾವುದೇ ತೊಂದರೆ ಇಲ್ಲ. ಇನ್ನು ರಾಜಕೀಯ ಕ್ಷೇತ್ರಕ್ಕೆ ಸೇರುವಂತಹ ಆಸೆ ಆಕಾಂಕ್ಷೆಗಳಿದ್ದಲ್ಲಿ ಒಳ್ಳೆಯ ಅವಕಾಶ ನಿಮಗೆ ದೊರೆಯುತ್ತೆ. ಹೊಸ ವಾಹನವನ್ನು ಕೊಳ್ಳುವ ಮುನ್ನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆ ವಹಿಸಿ. ಅನಾವಶ್ಯಕವಾಗಿ ಹೆಚ್ಚಿನ ಹಣ ನೀಡುವಂತಹ ಸಂಭವನೀಯತೆ ಹೆಚ್ಚಾಗಿ ಕಂಡುಬರ್ತಿದೆ. ವೃಶ್ಚಿಕ ರಾಶಿಯವರು, ಈ ವೃಶ್ಚಿಕ ರಾಶಿಯವರ ಈ ಮನಸ್ಸನ್ನು ಅರಿತುಕೊಂಬೋದು ತುಂಬ ಕಷ್ಟ ಈ ದಿನದ ಮಟ್ಟಿಗೆ. ಕಾರಣ ಏನಪ್ಪ ಅಂದರೆ, ಇವರಿಗೆ ತಮ್ಮ ಕೆಲಸ ಕಾರ್ಯಗಳಲ್ಲಿ ವಿಶೇಷ ಆಸಕ್ತಿ ಇರುತ್ತೆ. ತಮ್ಮ ಕೆಲಸ ಕಾರ್ಯಗಳನ್ನು ಯಶಸ್ವಿಗೊಳಿಸಬೇಕು ಅನ್ನೋ ಒಂದು ಈ ದಿಟ್ಟ ನಿಲುವಿರುತ್ತೆ. ಅದೇ ರೀತಿ ಎಲ್ಲ ರೀತಿಯ ಅನುಕೂಲತೆಯೂ ಸಹ ಇರುತ್ತೆ. ಅದರಲ್ಲೂ ಮುಖ್ಯವಾಗಿ ಕುಟುಂಬದ ಹಿರಿಯರ ಒಂದು ಸಹಾಯ ಮತ್ತು ಮಾರ್ಗದರ್ಶನ ಸಿಗುತ್ತೆ. ಇನ್ನು ಉದ್ಯೋಗ ಕ್ಷೇತ್ರಕ್ಕೆ ಬಂದಾಗ ಇವರ ಹಿರಿಯ ಅಧಿಕಾರಿಗಳಿಂದ ಉತ್ತಮ ಮಾರ್ಗದರ್ಶನ ಸಿಗುತ್ತೆ. ಇವರ ಸಹೋದ್ಯೋಗಿಗಳು ಸಂಪೂರ್ಣ ಸಹಕಾರವನ್ನು ನೀಡ್ತಾರೆ. ಇಷ್ಟಾದರೂ ಕೂಡ ಇವರೇನು ಮಾಡ್ತಾರಪ್ಪ ಅಂದರೆ, ಬೇರೆಯವರನ್ನು ಸುಲಭವಾಗಿ ನಂಬಲ್ಲ. ಒಂದು ಮಾತು ಹೇಳಿರ್ತಾರೆ ಕನ್ನಡದಲ್ಲಿ, ತಮ್ಮ ನೆರಳನ್ನು ತಾವೇ ನಂಬಲ್ಲ ಅಂತ. ಅಂತಹ ವ್ಯಕ್ತಿತ್ವ ಇವರು. ಈ ಕಾರಣದಿಂದ ಏನು ಮಾಡ್ತಾರೆ, ಇವರು ಯಾರೇನೇಳರು ಕೇಳಲ್ಲ. ತಮ್ಮ ಕೆಲಸ ಕಾರ್ಯಗಳಲ್ಲಿ ಸ್ವಂತ ಬುದ್ಧಿವಂತಿಕೆಯನ್ನು ಉಪಯೋಗಿಸ್ತಾರೆ. ಇಂತಹ ಸಂದರ್ಭದಲ್ಲಿ ಆ ಸನ್ನಿವೇಶಕ್ಕೆ ಹೊಂದಿಕೊಂಡು ಬಾಳೋದು ಸ್ವಲ್ಪ ಕಷ್ಟ ಆಗುತ್ತೆ. ಇದರಿಂದ
ತಮ್ಮ ಕೆಲಸ ಕಾರ್ಯದಲ್ಲಿ ಚೂರು ಹಿನ್ನಡೆ ಸಹ ಉಂಟಾಗುತ್ತೆ. ಹಣಕಾಸಿನ ವಿಚಾರಕ್ಕೆ ಬಂದಾಗ ತೊಂದರೆ ಇಲ್ಲ. ಇವರಿಗೆ ಬೇಕಾದಷ್ಟು ಹಣವನ್ನು ಯಾವುದೋ ಒಂದು ರೀತಿಯಲ್ಲೇ ಪಡಿತಾರೆ. ಅಂದರೆ ಇಲ್ಲಿಗಲ್ ಆ್ಯಕ್ಟಿವಿಟೀಸ್ ಅಂತಲ್ಲ, ಒಟ್ಟಾರೆ ಕಷ್ಟಪಟ್ಟು ದುಡ್ಕೋತಾರೆ. ಹಾಗೆ ದುಡಿದ ಹಣವನ್ನು ಬಹುತೇಕ ಭಾಗವನ್ನು ಉಳಿಸ್ತಾರೆ. ಯಾರೆಷ್ಟು ಹೇಳ್ತೀನಿ, ಯಾವುದಕ್ಕಾದ್ರೂ ಉದಾಹರಣೆಗೆ ಮನೆಗೆ ಖರ್ಚಿರುತ್ತೆ, ಖರ್ಚಿಗೆ ದುಡ್ಡು ಬೇಕು, ಎಲ್ಲರೂ ತಲೆ ಕೆಡಿಸ್ಕೋತಾ ಇರ್ತಾರೆ. ಇವ್ರ ಪಾಡು ಇವರು ಜೋಬಲ್ಲಿ ದುಡ್ಡು ಇಟ್ಕೊಂಡು ಆರಾಮಾಗಿರ್ತಾರೆ. ಅಂದರೆ ಯಾವ ಕಷ್ಟ ನಷ್ಟಕ್ಕೂ ಪ್ರತಿಸ್ಪಂದಿಸಲ್ಲ. ಇವರು ತಮ್ಮದೇ ಆದ ಲೋಕದಲ್ಲಿ ದಿನವನ್ನು ಕಳೀತಾರೆ. ಆದ್ದರಿಂದ ಸಂತೋಷವಾಗಿಯೇ ಈ ದಿನ ಪೂರ್ತಿ ಇರ್ತಾರೆ. ಧನುರಾಶಿಯವರು ಸಾಧ್ಯವಾದಷ್ಟು ಇವತ್ತು ಮಾತನ್ನು ಕಡಿಮೆ ಮಾಡಬೇಕು. ಮಾತನ್ನು ಕಡಿಮೆ ಮಾಡಿ ತಮ್ಮ ಪ್ರತಿಭೆಯನ್ನು, ತಮ್ಮ ವಿದ್ಯೆಯನ್ನು ಮಾಡುವ ಕೆಲಸದಲ್ಲಿ ತೋರಿಸ್ಬೇಕು. ಏನಾಗುತ್ತೆ, ಈ ಮಾತು ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ, ಯಾವುದೋ ಒಂದು ಉತ್ತಮವಾದಂತಹ ಕೆಲಸ, ಮುಖ್ಯವಾದ್ದು, ಅದು ಸಲೀಸಾಗಿ ನಡೀತಾ ಇರುತ್ತೆ. ಇವರೇನು ಮಾಡ್ತಾರೆ, ಮಧ್ಯೆ ಇವರಿಗೆ ಗೊತ್ತಿಲ್ಲದಂತೆ ತಪ್ಪಾದ ಮಾತುಗಳನ್ನು ಆಡ್ತಾರೆ. ಆ ಕೆಲಸ ಅಲ್ಲಿಗೆ ನಿಲ್ಲುತ್ತೆ. ಇಲ್ಲಿ ಇವರು ಹತೋಟಿಯಲ್ಲಿಡಬೇಕು ಇವರ ಮಾತನ್ನು ಮುಖ್ಯವಾಗಿ. ಹಾಗೆಯೇ ಈ ಆರೋಗ್ಯದ ವಿಚಾರಕ್ಕೆ ಬಂದಾಗಲೂ ಅಷ್ಟೇ, ಇವರಿಗೆ ಗಂಟಲಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು, ಅಥವಾ ಮೂಗಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗ್ಬೋದು. ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಇನ್ನು ಇವರ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರುತ್ತೆ. ಅನಿರೀಕ್ಷಿತ ಧನಲಾಭ ಇದೆ. ಯಾರಿಗಪ್ಪ ಅಂದರೆ ಸ್ವಂತ ವ್ಯವಹಾರಗಳನ್ನು ಮಾಡೋರಲ್ಲಿ. ಇವರಿಗೆ ಈ ಪಾಲುಗಾರಿಕೆಯ ವ್ಯಾಪಾರದಲ್ಲಿ ನಂಬಿಕೆ ಇರೋಲ್ಲ, ಯಾರನ್ನೂ ನಂಬಲ್ಲ. ಅದರಿಂದ ಏನು ಮಾಡ್ತಾರೆ, ಸ್ವತಂತ್ರವಾಗಿ ತಮ್ಮ ಕೆಲಸಗಳನ್ನು, ಅಂದರೆ ವ್ಯಾಪಾರವನ್ನು ನಿರ್ವಹಿಸ್ತಾರೆ. ಹಾಗೆಯೇ ಕಮಿಷನ್ ಆಧಾರದಲ್ಲಿ ಕೆಲಸ ಮಾಡೋರಿಗೆ ಸಹ ಉತ್ತಮ ಆದಾಯ ದೊರೆಯುತ್ತೆ. ಯಾವುದೇ ರೀತಿಯ ಸಂದೇಹ ಇಲ್ಲ. ವಿದ್ಯಾರ್ಥಿಗಳು ಸ್ವಲ್ಪ ಹೆಚ್ಚಿನ ಒಂದು ಕಾಳಜಿಯನ್ನು ತಮ್ಮ ಅಭ್ಯಾಸದಲ್ಲಿ ತೋರಬೇಕು. ವೇಳೆಗಿಂತಲೂ ಹೆಚ್ಚಾಗಿ ಅದನ್ನು ಹೇಗೆ ಬಳಸ್ಕೋತೀವಿ ಅನ್ನೋದು ಮುಖ್ಯ ಆಗುತ್ತೆ ಇವರ ಜೀವನದಲ್ಲಿ. 1 ಗಂಟೆಯಲ್ಲಿ 10 ನಿಮಿಷ ಕೆಲಸ ಮಾಡಿದರೆ ಉಳಿದ 50 ನಿಮಿಷವನ್ನು ಇವತ್ತು ವೇಸ್ಟ್ ಮಾಡ್ತಾರೆ. ಆದ್ದರಿಂದ ಮುಖ್ಯವಾಗಿ ವಿದ್ಯಾರ್ಥಿಗಳ ಬಗ್ಗೆ ಸ್ವಲ್ಪ ಗಮನ ವಹಿಸೋದು ಒಳ್ಳೆಯದು. ಮಕರ ರಾಶಿಯವರು ಇವತ್ತು ಇವರು ತಮ್ಮ ಸ್ವಂತ ಕೆಲಸ ಕಾರ್ಯಗಳನ್ನು ಮಾಡ್ಕೊಂಬೋದಕ್ಕಿಂತಲೂ ಹೆಚ್ಚಾಗಿ ಬೇರೆಯವರನ್ನು ಆಧರಿಸುವಂಥ ಕೆಲಸ ಮಾಡ್ತಾರೆ. ಕಾರಣ ಏನಪ್ಪ ಅಂದರೆ, ಕುಟುಂಬದಲ್ಲಿ ಸಹ ಅಷ್ಟೇ ಆಕಸ್ಮಿಕವಾಗಿ ಅತಿಥಿಗಳ ಆಗಮನವಾಗುತ್ತೆ. ಇವರೇನೋ ಒಂದು ಆಸೆಯನ್ನು ಇಟ್ಕೊಂಡಿರ್ತಾರೆ ಮನಸ್ಸಲ್ಲಿ, ಇವತ್ತು ಆ ಕೆಲಸ ಮಾಡಬೇಕು, ಈ ಕೆಲಸ ಮಾಡಬೇಕು ಅಂತ. ಹಾಗೆಯೇ ತಮ್ಮ ಒಂದು ವಿಶೇಷ ಕೆಲಸವನ್ನು ಆರಂಭಿಸ್ತಾರೆ. ಅಂದರೆ ಬರವಣಿಗೆ ಇರ್ಬೋದು, ಹಾಡುಗಾರಿಕೆ ಇರ್ಬೋದು, ಅಥವಾ ನಾಟ್ಯ ಬಲ್ಲವರು ಅದನ್ನು ಪ್ರಾಕ್ಟೀಸ್ ಮಾಡೋದಿರ್ಬೋದು. ಇವರು ತಮ್ಮ ಆ್ಯಕ್ಟಿವಿಟೀಸ್ನ ಯಾವಾಗ ಆರಂಭ ಮಾಡ್ತಾರೋ ಅದೇ ವೇಳೆಗೆ ಅತಿಥಿಗಳ ಆಗಮನ ಆಗುತ್ತೆ. ಅಲ್ಲಿಗೆ ಮುಗೀತು ಇವ್ರ ಕೆಲಸ. ತಮ್ಮೆಲ್ಲ ಮನರಂಜನೆ, ಒಂದು ಈ ಸಂತೋಷ ಎಲ್ಲವನ್ನು ಬದಿಗೊತ್ತಬೇಕಾಗುತ್ತೆ. ಬಂದವರ ಜೊತೆ ಮಾತುಕತೆಯಲ್ಲಿ ಕೂಡಬೇಕಾಗತ್ತೆ. ಅದು ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಅದರಲ್ಲೂ ವೃತ್ತಿ ಕ್ಷೇತ್ರದಲ್ಲಿ ಇವರ ಕಷ್ಟ ಮತ್ತು ಕಾರ್ಯತತ್ಪರತೆಗೆ ಸರಿಯಾದಂತಹ ಈ ಬೆಲೆ ಸಿಗಲ್ಲ. ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಇವರು ತುಂಬ ಚೆನ್ನಾಗಿ ಕೆಲಸ ಮಾಡ್ತಾರೆ, ಇವರಿಲ್ಲದೆ ಹೋದರೆ ಬೇರೆಯವರಿಗೂ ತೊಂದರೆ ಅಂತ. ಆದರೂ ಕೂಡ ಏನು ಮಾಡ್ತಾರೆ, ಇವರ ಹಿರಿಯ ಅಧಿಕಾರಿಗಳಿಗೆ ಇವರ ಬಗ್ಗೆ ಇಲ್ಲ ಸಲ್ಲದ ಆರೋಪವನ್ನು ಮಾಡ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ನೀವು ನಿಮ್ಮ ಹಿರಿಯ ಅಧಿಕಾರಿಗಳ ಜೊತೆ ಮಾತುಕತೆಯಲ್ಲಿ ತೊಡಗೋದು ಒಳ್ಳೆಯದು. ಅವ್ರ ಜೊತೆ ಸ್ವಲ್ಪ ಕಾಂಟ್ಯಾಕ್ಟಲ್ಲಿರಿ. ಇದ್ದರೆ ನಿಮಗೆ ಯಾವುದೇ ರೀತಿ
ತೊಂದರೆ ಬರಲ್ಲ, ಹಣಕಾಸಿನ ತೊಂದರೆ ಇರಲ್ಲ. ಒಂದು ವೇಳೆ ಹೆಚ್ಚಿನ ಅವಶ್ಯಕತೆ ಇದ್ದಲ್ಲಿ ಆತ್ಮೀಯರಿಂದ ಸಹಾಯ ಮತ್ತು ಸಹಕಾರ ಸಿಗುತ್ತೆ. ಒಳ್ಳೆಯ ದಿನ, ತೊಂದರೆ ಇಲ್ಲ. ಕುಂಭರಾಶಿಯಲ್ಲಿ ಜನಿಸಿರೋರು ತಮ್ಮ ಮನಸ್ಸಿನಲ್ಲಿಯೇ ಸಂಪೂರ್ಣ ಲೆಕ್ಕಾಚಾರವನ್ನು ಹಾಕೋತಾರೆ. ಹಾಗೆ ತಮ್ಮ ಮನಸ್ಸಿನಲ್ಲೇ ಸಂಪೂರ್ಣ ಒಂದು ಕನಸನ್ನು ಕಾಣ್ತಾರೆ. ಯಾವುದೇ ವಿಚಾರ ಆಗಲಿ, ಯಾವುದೇ ಕೆಲಸ ಆಗಲಿ, ಆ ಕೆಲಸವನ್ನು ಆರಂಭ ಮಾಡಲ್ಲ, ಅದರ ಬಗ್ಗೆ ಊಹೆ ಮಾಡೋದು, ಕನಸನ್ನು ಕಾಣೋದು. ಇಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇವರಿಗೆ ಒಳ್ಳೆಯ ಅವಕಾಶ ಸಿಗುತ್ತೆ, ಅದನ್ನು ಇವರು ಬಳಸ್ಕೊಂಬಲ್ಲ. ಇದರಿಂದ ಏನಪ್ಪ ಆಗುತ್ತೆ ಅಂದರೆ, ಇವರನ್ನು ನೋಡಿ ಬೇರೆಯವರು ಒಂದು ರೀತಿ ಬೇಸರಕ್ಕೆ ಒಳಗಾಗ್ತಾರೆ. ಇವಾಗ ವೃತ್ತಕ್ಷೇತ್ರ ಅಂದ್ಕೊಂಬೋಣ, ಅಲ್ಲೊಂದು 10 ಜನ ಇರ್ತಾರೆ ಕೆಲಸದಲ್ಲಿ, ಎಲ್ಲರೂ ಕೆಲಸ ಮಾಡ್ತಾರೆ, ಇವರೊಬ್ಬರು ಮಾತ್ರ ಕೆಲಸ ಮಾಡಿದ್ರೆ ಸುಮ್ಮನೆ ಇರ್ತಾರೆ. ಆ ಥರ ಅಂದರೆ ಇವರು ಒಂದು ರೀತಿ ಬೇರೆಯವರಿಂದ ದೂರವಾಗಿ ಉಳಿತಾರೆ. ಇದು ತಪ್ಪು. ಎಲ್ಲರೊಂದಿಗೆ ಪ್ರೀತಿ ವಿಶ್ವಾಸದಿಂದ ಬಾಳಬೇಕು. ಊಹೆ ಮಾಡೋದ್ರ ಬದಲು, ಯೋಚನೆ ಮಾಡೋದ್ರ ಬದಲು ನಿಮ್ಮ ಕರ್ತವ್ಯವನ್ನು, ನಿಮ್ಮ ಪಾಲಿನ ಕೆಲಸ ಕಾರ್ಯಗಳನ್ನು ತ್ವರಿತ ಗತಿಯಲ್ಲಿ ಆರಂಭ ಮಾಡೋದು ತುಂಬ ಒಳ್ಳೆಯದು. ಹಣಕಾಸಿನ ವಿಚಾರಕ್ಕೆ ಬಂದಾಗ ತೊಂದರೆ ಇಲ್ಲ, ಸ್ವಲ್ಪ ನಿಧಾನಗತಿ ಅಂತ ಅನಿಸಿದ್ರೂ ಕೂಡ ಉತ್ತಮ ಆದಾಯ ಸಿಗುತ್ತೆ. ಆದರೆ ಏನು ಮಾಡ್ತೀರಿ, ನೀವು ದುಡುಕುತನದಿಂದ ಬೇಡದ ವಿಚಾರಗಳಿಗೆ ನಿಮ್ಮ ಹಣವನ್ನು ಖರ್ಚು ಮಾಡ್ತೀರಿ. ಆದ್ದರಿಂದ ಇನ್ಕಮ್ ಎಷ್ಟೇ ಇದ್ರೂ ನಿಮಗೆ ಸಾಕಾಗಲ್ಲ, ಹಣದ ಕೊರತೆ ಉಂಟಾಗುತ್ತೆ. ಇನ್ನು ಆರೋಗ್ಯದ ವಿಚಾರಕ್ಕೆ ಬಂದಾಗ, ಯಾವಾಗ ನೀವು ಇಂತಹ ಪರಿಸ್ಥಿತಿಯನ್ನು ಎದುರಿಸ್ತೀರೋ ಆವಾಗ ಆಟೋಮೆಟಿಕ್ಕಾಗಿ ನಿಮಗೆ ಈ ಮಾನಸಿಕ ಒತ್ತಡ ಹೆಚ್ಚಾಗುತ್ತೆ, ಅದರಿಂದ ತಲೆನೋವು ಹೆಚ್ಚಾಗುತ್ತೆ. ಮುಖ್ಯವಾಗಿ ರಕ್ತಕ್ಕೆ ಸಂಬಂಧಪಟ್ಟಂತಹ ದೋಷ ಉಳ್ಳವರು, ಅದರಲ್ಲೂ ಈ ಹೈ BP ಇರೋರು ಸ್ವಲ್ಪ ಎಚ್ಚರಿಕೆಯಿಂದ ಇರೋದು ಒಳ್ಳೆಯದು. ಈ ದಿನ ಬಂದದ್ದನ್ನು ಸ್ವೀಕರಿಸಿ ಕ್ರೀಡಾ ಮನೋಭಾವನೆ ಸದಾ ಇರಲಿ. ರಾಶಿ ಚಕ್ರದ ಕೊನೆಯ ರಾಶಿ ಮೀನ ರಾಶಿಯವರು ಈ ದಿನ ಒಂದು ಸಣ್ಣ ಪುಟ್ಟ ವಿಚಾರವಾದರೂ ಸರಿ, ಅದರಿಂದ ಯಾವ ರೀತಿ ಲಾಭವನ್ನು ಗಳಿಸಬೇಕು ಅನ್ನೋದನ್ನು ನೋಡ್ಕೋತಾರೆ. ಲಾಭ ಅಂದರೆ ಬರೀ ಹಣಕಾಸಿನ ವಿಚಾರ ಮಾತ್ರ ಅಲ್ಲ, ಪ್ರತಿಯೊಂದು ವಿಚಾರನೂ ಒಟ್ಟಾರೆ ಈ ಪರಿಸ್ಥಿತಿಯ ಒಂದು ಲಾಭವನ್ನು ಇವರು ತಮ್ಮದಾಗಿಸಿಕೊಳ್ತಾರೆ. ಅಂದರೆ ಒಂದು ರೀತಿ ಸ್ವಲ್ಪ ಮಟ್ಟಿನ ಈ ಸ್ವಾರ್ಥದ ಮನೋಭಾವನೆ, ಯಾರೆಷ್ಟಾದರೂ ಕಷ್ಟಪಡಲಿ, ಯಾರೆಷ್ಟಾದರೂ ಒದ್ದಾಡಲಿ, ನಾನು ಚೆನ್ನಾಗಿರಬೇಕು, ಇದು ಕೆಟ್ಟ ಭಾವನೆಯಿಂದಲ್ಲ. ಇವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಇರುತ್ತೆ, ನಾನು ಚೆನ್ನಾಗಿದ್ದರೆ ಬೇರೆಯವರಿಗೆ ಸಹಾಯವನ್ನು ಮಾಡ್ಬೋದು. ಇದು ಅರ್ಥ ಆಗಲ್ಲ ಬೇರೆಯವ್ರಿಗೆ. ಆದ್ದರಿಂದ ಏನು ಮಾಡ್ತಾರೆ, ಅದರಲ್ಲೂ ಮುಖ್ಯವಾಗಿ ಇವರ ಹಿರಿಯ ಸೋದರ ಅಥವಾ ಹಿರಿಯ ಸೋದರಿ ಇವರ ಜೊತೆ ಅನಾವಶ್ಯಕ ವಿಚಾರಗಳಿಗೆ ವಾದ ವಿವಾದದಲ್ಲಿ ತೊಡಗ್ತಾರೆ. ಅವರ ಜೊತೆ ಸ್ವಲ್ಪ ಹಣಕಾಸಿನ ವಿಚಾರದಲ್ಲಿ ಭಿನ್ನಾಭಿಪ್ರಾಯ ಸಹ ಉಂಟಾಗುತ್ತೆ, ಮನಸ್ತಾಪ ಸಹ ಇರುತ್ತೆ. ಇದರಿಂದ ಮುಖ್ಯವಾಗಿ ನೀವು ಮಾಡಬೇಕಾಗಿರೋದೇನಪ್ಪ ಅಂದರೆ, ನಿಮ್ಮ ಮನಸ್ಸು ಒಳ್ಳೆಯದು, ಪ್ರತಿಯೊಂದರಲ್ಲೂ ಉತ್ತಮ ಫಲಿತಾಂಶವನ್ನು ನಿರೀಕ್ಷೆ ಮಾಡ್ತೀರಿ. ಆದರೆ ಬೇರೆಯವರ ಮೇಲೆ ಒತ್ತಡವನ್ನು ಹಾಕೋದಕ್ಕೆ ಹೋಗಬೇಡಿ. ನೀವು ಚೆನ್ನಾಗಿರಿ, ಬೇರೆಯವರು ಚೆನ್ನಾಗಿರ್ತಾರೆ. ನಿಮ್ಮೆಲ್ಲ ಕೆಲಸ ಕಾರ್ಯಗಳಿಗೆ ಆತ್ಮೀಯರ ಒಂದು ಸಹಾಯ ಸಿಗುತ್ತೆ. ಒಟ್ಟಾರೆ ಈ ದಿನ ಸಂತೋಷದಿಂದ ಕಳೀತೀರಿ. ಅಪರೂಪ ಅನ್ನುವಂತೆ ಕುಟುಂಬದ ಸಮೇತ ಎಲ್ಲ ಬೇಸರವನ್ನು ಮರೆತು ದೂರದ ಊರಿಗೆ ಪ್ರಯಾಣವನ್ನು ಬೆಳೆಸ್ತೀರಿ. ಮಕ್ಕಳೊಂದಿಗೆ ಮಕ್ಕಳಂತೆ ಇರ್ತೀರಿ, ದೊಡ್ಡವರೊಂದಿಗೆ ದೊಡ್ಡ ಜನರಂತೆ ಬೆಳೆಯುತ್ತೀರಿ. ಆ ಥರ ಒಟ್ಟಾರೆ ನಿಮಗೆ ಒಂದು ರೀತಿ ಹೊಂದಾಣಿಕೆಯ ಗುಣ ಕ್ರಮೇಣವಾಗಿ ಬರುತ್ತೆ.